ಇನ್ನ ಈ ತಲೆಬುರುಡೆ ಕೇಸ್ನ ಮರೆತು ಬಿಟ್ವಿ ಇಷ್ಟೆಲ್ಲಾ ಗೊಂದಲದ ಮಧ್ಯೆ. ಬುರುಡೆ ಇದೆಯಾ ಇಲ್ವಾ, ಏನಾಯ್ತು ಆ ಬುರುಡೆ ಹೇಳೋರು ಬುರುಡೆ ಬಿಡೋರ್ ಕತೆ ಅಂತ. ತಲೆಬುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಈಗ ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಇದ್ಯಾವುದಪ್ಪ ಬುರುಡೆ ಮತ್ತೆ ಡಬಲ್ ಮರ್ಡರ್ ಕೇಸ್ ಅನ್ಕೊಂಡ್ರ? 12 ವರ್ಷ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಮರುಜೀವ ಸಿಕ್ಕಿದೆ ವೀಕ್ಷಕರೇ. ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಡಿ. ಅದು 2012. ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಬೂರ್ಜೆ ಗ್ರಾಮದ ಬಳಿ ರಕ್ತ ದೋಕುಳಿ ಹರಿದಿತ್ತು. ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಅಣ್ಣ ತಂಗಿಯನ್ನ ಯಾರು ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು. ಧರ್ಮಸ್ಥಳದ ಜೋಡಿ ಕೊಲೆ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ. 16 ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ. ಆನೆ ಮಾವುತನ ಮಕ್ಕಳು ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ್ದಾರೆ. ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ಈ ಹಿಂದೆ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್, ಪುತ್ರಿ ಭಾರತಿ ಎಸ್ಐಟಿ ದೂರು ನೀಡಿದ್ರು. ಆದ್ರೆ ಈ ಕೇಸ್ ಹೈಕೋರ್ಟ್ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ. ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ. ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ. ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿಯೊಂದಿಗೆ ಇವತ್ತು ಎಸ್ಐಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕಂತ ಹೇಳಿದ್ದೇವೆ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಪದ್ಮಲತಾ, ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಈ ತಲೆಬುರುಡೆ ಕೇಸ್ನ ಮರೆತು ಬಿಟ್ವಿ ಇಷ್ಟೆಲ್ಲಾ ಗೊಂದಲದ ಮಧ್ಯೆ. ಬುರುಡೆ ಇದೆಯಾ ಇಲ್ವಾ, ಏನಾಯ್ತು ಆ ಬುರುಡೆ ಹೇಳೋರು ಬುರುಡೆ ಬಿಡೋರ್ ಕತೆ ಅಂತ. ತಲೆಬುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಈಗ ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಇದ್ಯಾವುದಪ್ಪ ಬುರುಡೆ ಮತ್ತೆ ಡಬಲ್ ಮರ್ಡರ್ ಕೇಸ್ ಅನ್ಕೊಂಡ್ರ? 12 ವರ್ಷ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಮರುಜೀವ ಸಿಕ್ಕಿದೆ ವೀಕ್ಷಕರೇ. ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಡಿ. ಅದು 2012. ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಬೂರ್ಜೆ ಗ್ರಾಮದ ಬಳಿ ರಕ್ತ ದೋಕುಳಿ ಹರಿದಿತ್ತು. ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಅಣ್ಣ ತಂಗಿಯನ್ನ ಯಾರು ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು. ಧರ್ಮಸ್ಥಳದ ಜೋಡಿ ಕೊಲೆ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ. 16 ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ. ಆನೆ ಮಾವುತನ ಮಕ್ಕಳು ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ್ದಾರೆ. ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ಈ ಹಿಂದೆ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್, ಪುತ್ರಿ ಭಾರತಿ ಎಸ್ಐಟಿ ದೂರು ನೀಡಿದ್ರು. ಆದ್ರೆ ಈ ಕೇಸ್ ಹೈಕೋರ್ಟ್ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ. ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ. ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ. ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿಯೊಂದಿಗೆ ಇವತ್ತು ಎಸ್ಐಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕಂತ ಹೇಳಿದ್ದೇವೆ.
ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಪದ್ಮಲತಾ ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಈ ತಲೆಬುರುಡೆ ಕೇಸ್ನ ಮರೆತು ಬಿಟ್ವಿ. ಇಷ್ಟೆಲ್ಲಾ ಗೊಂದಲದ ಮಧ್ಯೆ ಬುರುಡೆ ಇದೆಯಾ ಇಲ್ವಾ, ಏನಾಯ್ತು ಆ ಬುರುಡೆ ಹೇಳೋರು ಬುರುಡೆ ಬಿಡೋರ್ ಕತೆ ಅಂತ. ತಲೆಬುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಈಗ ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಇದ್ಯಾವುದಪ್ಪ ಬುರುಡೆ ಮಧ್ಯೆ ಡಬಲ್ ಮರ್ಡರ್ ಕೇಸ್ ಅನ್ಕೊಂಡ್ರ? 12 ವರ್ಷ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಮರುಜೀವ ಸಿಕ್ಕಿದೆ ವೀಕ್ಷಕರೇ. ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಡಿ. ಅದು 2012. ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಬೂರ್ಜೆ ಗ್ರಾಮದ ಬಳಿ ರಕ್ತ ದೋಕುಳಿ ಹರಿದಿತ್ತು. ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಅಣ್ಣ ತಂಗಿಯನ್ನ ಯಾರೋ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು. ಧರ್ಮಸ್ಥಳದ ಜೋಡಿ ಕೊಲೆ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ. 16 ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ. ಆನೆ ಮಾವುತನ ಮಕ್ಕಳು ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ್ದಾರೆ. ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ಈ ಹಿಂದೆ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್, ಪುತ್ರಿ ಭಾರತಿ ಎಸ್ಐಟಿ ದೂರು ನೀಡಿದ್ರು. ಆದ್ರೆ ಈ ಕೇಸ್ ಹೈಕೋರ್ಟ್ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ. ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ. ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ. ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿಯೊಂದಿಗೆ ಇವತ್ತು ಎಸ್ಐಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಪದ್ಮಲತಾ ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಈ ತಲೆಬುರುಡೆ ಕೇಸ್ನ ಮರೆತು ಬಿಟ್ವಿ. ಇಷ್ಟೆಲ್ಲಾ ಗೊಂದಲದ ಮಧ್ಯೆ ಬುರುಡೆ ಇದೆಯಾ ಇಲ್ವಾ, ಏನಾಯ್ತು ಆ ಬುರುಡೆ ಹೇಳೋರು ಬುರುಡೆ ಬಿಡೋರ್ ಕತೆ ಅಂತ. ತಲೆಬುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಈಗ ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಇದ್ಯಾವುದಪ್ಪ ಬುರುಡೆ ಮಧ್ಯೆ ಡಬಲ್ ಮರ್ಡರ್ ಕೇಸ್ ಅನ್ಕೊಂಡ್ರ? 12 ವರ್ಷ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಮರುಜೀವ ಸಿಕ್ಕಿದೆ ವೀಕ್ಷಕರೇ. ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಡಿ. ಅದು 2012. ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಬೂರ್ಜೆ ಗ್ರಾಮದ ಬಳಿ ರಕ್ತ ದೋಕುಳಿ ಹರಿದಿತ್ತು. ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಅಣ್ಣ ತಂಗಿಯನ್ನ ಯಾರೋ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು. ಧರ್ಮಸ್ಥಳದ ಜೋಡಿ ಕೊಲೆ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ. 16 ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ. ಆನೆ ಮಾವುತನ ಮಕ್ಕಳು ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ್ದಾರೆ. ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ಈ ಹಿಂದೆ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್, ಪುತ್ರಿ ಭಾರತಿ ಎಸ್ಐಟಿ ದೂರು ನೀಡಿದ್ರು. ಆದ್ರೆ ಈ ಕೇಸ್ ಹೈಕೋರ್ಟ್ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ. ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ.
ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ. ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ. ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿಯೊಂದಿಗೆ ಇವತ್ತು ಎಸ್ಐಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕಂತ ಹೇಳಿದ್ದೇವೆ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಪದ್ಮಲತಾ, ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.